ನೈಟ್ ಬಂದೆ, ಹೆಂಡ್ತಿ ಲವ್ ಮಾಡಿದ್ದಾಳಂತೆ ಮುತ್ನಂದು. ಮದುವೆ ಆದವನು ಯಾವ ಲವ್ ಅಂತ ಇವಳಿಗೆ ಅಂದ್ಬಿಟ್ಟು ಬೋಧಿಸ್ಯಾರ ಅಷ್ಟೇ. ಬೋದ್ಬಿಟ್ಟು ಮಲಗಿದ್ದು ಅಲ್ಲ ಮಲಿಕೊಂಡು ಗಂಡನ ಮನೆಗೆ ಹೋಗ್ಬೇಕಾಯ್ತು ಭಾನುವಾರನ ನಾಳೆ ಕೋವಂದು ಮಾತಾಡಿದ್ದು ಅಷ್ಟೇ ಸರ್. ನಾನು ಹೋದ ಸರ್ಕಲ್ಗೆ ಅಷ್ಟೊತ್ತಿಗೆ ನಾನು ಕೊಟ್ಟಿದ್ದೆ. ಅಂದರೆ ಮದುವೆ ಫಿಕ್ಸ್ ಮಾಡಿದ್ರಾ? ಹಾಂ, ಮದುವೆ ಫಿಕ್ಸ್ ಮಾಡ್ತಾಯಿದ್ದೆ ಸರ್. ಯಾರು ಮುತ್ತು? ಯಾರು ಮುತ್ತ ಅಂದ್ಬಿಟ್ಟು ಸುಳ್ಳ ಅಂತ ಸರ್ ಅವನ ಹೆಸರು. ನಮ್ಮೂರು ಮೂರನೇ ಪಕ್ಷ ಸರ್, ಮೂರನೇ ಮನೆ. ಮತ್ತೆ ನಮ್ಮ ಮನೇಲಿ ಇರ್ತಿದ್ದ ಅವನು ಮಕ್ಕಳೆಲ್ಲ ಏಜ್ ಬಂದವೆ ಸರ್ ಅಂತೇವ ಸರ್. ಈ ಕೆಲಸ ಮಾಡೋಣ ಅಂದರೆ ಅವನು ಮದುವೆ ಆಗಿದ್ರು, ಮದುವೆ ಆಗಿ 3 ಮಕ್ಕಳದ. ನನಗೆ ಗೊತ್ತಿರಲಿಲ್ಲ, ನಮ್ಗೆ ಹಿಂಗೆ ಗೊತ್ತಾಯ್ತಿರಲಿಲ್ಲ ಸರ್. ಚಿಕ್ಕ ಕುಳಿತಲ್ಲ 18 ವರ್ಷದ ಹುಡುಗಿ, ಅವನು ಇವನು ಇಲ್ಲಪ್ಪ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಂದ್ಬಿಟ್ಟು ಇದು ಮಾಡಿದೆ ಸರ್. ನೀವು ತಂದೆ ಮಗಳ ಥರ ಅನ್ಕೊಂಡಿದ್ದೀರಿ? ಹಂಗೆ ಆತಿರ ತಿಳ್ಕೊಂಡು ಸರ್. ನನಗೆ ಮೊನ್ನೆ ನೈಟ್ ಸರ್ ನೋಡಿ ಸರ್. ನನ್ನ ಮಗಳ ನನ್ನ ಹೆಂಡ್ತಿಗಳು ನನಗೆ ಅವಳಿಗೂ ಗೊತ್ತಿರಲಿಲ್ಲ. ಹಿಂಗಾಗ್ಬಿಟ್ಟು ಸರ್. ಬೆಳಿಗ್ಗೆ ಎದ್ದು ಹೋದಿ ಅಲ್ಲಿ ಹೋಗ್ಬೇಕಾಯ್ತು. ಹಬ್ಬಕ್ಕೆ ನಮ್ಮ ಹುಡುಗರೆಲ್ಲ ಬರ್ತಿರು, ಗಂಡು ಹುಡುಗ ಅಲ್ಲಿ ಮಾತಾಡ್ಮ ಅಂತ ಹೋಗೋದು. ನಾನು ಕೊಡ್ತೋಗ್ರು ಅಂತ ಹೋಗಿ ಸರ್ಕಲ್ಗೆ ಹೋದೆ, ಫೋನ್ ಬಂತು ಸರ್. ಅಂದರೆ ಅವನು ಮುತ್ತಂಗೂ ಬುದ್ಧಿ ಹೇಳಿದ್ರೆ ನೀವು? ಏನು ಹೇಳ ನನಗೂ ಟಚ್ ಎಲ್ಲ ಮಾತಾಡ್ತಿದ್ದೆ ಸರ್ ಅಷ್ಟೇ. ನಾವು ಗೊತ್ತಿರಲಿಲ್ಲ ನಿಮಗೆ? ನನಗೆ ಗೊತ್ತಿಲ್ಲ, ನನ್ನ ಹೆಂಡ್ತಿ ಗೊತ್ತಾ ಮಾತಾಡ್ತಿದ್ದ ಅಂಬಿದ್ರೆ ಬಂದ. ಶುಕ್ರವಾರ ಬಂದಿದ್ದ ಸರ್. ಒಂದು ಸೈಡ್ ತಗೊಡ್ಮ ಎಲ್ಲಾರ ಅನ್ಕದೆಲ್ಲ ಬಂದಿದ್ದ. 20 ಲಕ್ಷ ಅಲ್ಲ 50 ಲಕ್ಷ ಅಲ್ಲಿ ತಗೊಡು ಅಂತೆಲ್ಲ ಹೇಳಿದ್ನು. ಈಗ ವಿಚಾರ ಯಾವ ಗೊತ್ತಾಗಿದ್ದು ನಿಮಗೆ? ಅಂದರೆ ಇವರು ಲವ್ ಮಾಡ್ತಿದ್ರು ಅಂತ ಶನಿವಾರ ಸರ್. ನನ್ನ ಹೆಂಡ್ತಿ ಹೇಳಿದಾಗ ಅವ್ರು ಹೆಂಗೆ ಗೊತ್ತಾಯ್ತಂತೆ? ಅವ್ಳಿಗೆ ಯಾರೋ ಹೇಳೋರೆ ನೋಡಿ ಹಿಂಗೆ ಮಾಡ್ಕೊಟ್ರ ಸರ್ ನೈಟು. ನಿಮ್ಮ ಹುಡುಗಿ ವಿಚಾರಿಸಿದಾಗ ಏನಂದ್ರು? ನಾನೇನು ವಿಚಾರಿಸಿಲ್ಲ ಸರ್. ಏನಿಲ್ಲ ಅಂದ್ಬಿಟ್ಟು ಇದ್ಲು. ಹೊಡಿತೀನಿ ನೋಡು ಅಂದಮೇಲೆ ಸೈಡ್ಗೆ ಹೋಗಿ ನಿಂತ್ಕೊಂಡು ನನ್ನ ಹೆಂಡ್ತಿ ಮನೆಗೆ ಅದೇನು ಕೇಳೋ ಬನ್ನಿ, ನನ್ನ ಮಗನ ಫೋನ್ ಮಾಡ್ತೀನಿ ಮಾಡ್ಬಿಟ್ಟೆ. ನಾನು ಮಾಡಬೇಡ ಅಂತ ನಾನು ಹೇಳ್ತೀನಿ. ನಿಮ್ಮ ಇಷ್ಟ, ಹೆಂಗಾರ ಮಾಡ್ಕೊಂಡು ಅವ್ನು ಬರ್ತಾನೆ, ಏನೋ ಮಾಡ್ಕೊಂಡು ಫೋನ್ ಮಾಡಿದೆ ಅಷ್ಟೇ. ಬೆಳಿಗ್ಗೆ ಪಪ್ಪ ನೀನು ಅಷ್ಟೇ ಸರ್. ಇಬ್ಬರು ಮಕ್ಕಳು ನಿಮಗೆ? 2 ಹುಡುಗಿ 1 ಗಂಡು ಸರ್. ಅಷ್ಟು ಬಿಡ್ರಿ ಇನ್ನೇನು ಗೊತ್ತಿಲ್ಲ ಸರ್. ನಿಮ್ಮ ಪತ್ನಿಯವರು ಏನು ಜಗಳ ಆಡಿದ್ರ? ಏನು ಜಗಳ ಏನಿಲ್ಲ ಸರ್. ಅವ್ರದ್ದು ಏನಿಲ್ಲ, ಅವಳಿಗೆ ಗೊತ್ತಿಲ್ಲ. ಅದಾದಮೇಲೆ ಈ ಕೆಲಸ ಸರ್. ಮುತ್ತನವ್ರು ಏನೋ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು ಏನು ನನಗೆ ಗೊತ್ತಿಲ್ಲ ಸರ್. ಹೌದು ಹಂಗಂತ ಅವರೇ ಶುಕ್ರವಾರ ನನ್ನ ಹತ್ರಕ್ಕೆ ಸೈಟ್ ಕೊಡ್ಸೋಂತ ಬಂದಿದ್ದ ಸರ್ ಅವನು. ಆಮೇಲೆ 4 ಗಂಟೆ ಮೇಲೆ ನಮ್ಮ ಹುಡುಗನ ಹೇಳ್ದದು ಔಷಧಿ ಕೊಡ್ತಾನಮ್ಮ ಅಂದ್ಬಿಟ್ಟು. ಅದು ಅಷ್ಟೇ ಗೊತ್ತಿರೋದು ನನಗೆ ಸರ್. ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ಏನು ಅಂತ ಗೊತ್ತಿಲ್ಲ ಸರ್. ಅವ್ರಿಗೆ ಗೊತ್ತಾಗಬೇಕು, ನಮಗೆ ಗೊತ್ತಿಲ್ಲ. ಈ ಮಾನವರದಿಗೆ ಸ್ವತಃ ಸರ್. ಹೆಂಗೆ ಅವಳು ಅಂದು ನಾನು ಹುಡುಕಕ್ಕಾದ ನಿನ್ನನ್ನು ಹುಡುಕಕ್ಕಾದಪ್ಪ ಅಂದು ಅಷ್ಟೇ ಸರ್. ಅಷ್ಟೇ ಅಂದು ನಿಮ್ಮ ಮಗಳು ಏನು ಕಾಲೇಜಿಗೆ ಹೋಗ್ತಿದ್ಲು ಸರ್. ಅಲ್ಲಿ ಹುಡುಗ ಏನು ಓದ್ತಿದ್ರು? ಡಿಗ್ರಿಯೋ ಸೆಕೆಂಡ್ ಇಯರ್ ಏನೋ ಓದ್ತಾ ಇದ್ಲು ಸರ್. ಅದು ನೀವು ಮದುವೆ ಫಿಕ್ಸ್ ಮಾಡಿದ್ಮೇಲೆ? ಹಾಂ, ಬುಧವಾರ ಗಂಡವ್ರು ಬಂದಿದ್ರು. ಭಾನುವಾರ ಹಬ್ಬಕ್ಕೆ ಬರ್ತೀನೊಬ್ಬ ಅವರು ನಮ್ಮ ತಂಗಿ ಮಗನಿಗೆ ದೂರ ಸಂಬಂಧ ತಂಗಿ ಮಗನಿಗೆ ಅವನು ಅಂದೆ ಸರ್. ಮಾವ ಏನು ಇಲ್ದಾರೆ ಬಾ ಇದ್ದಷ್ಟು ಕೊಡು ಮಾವ, ಇದ್ದಾರೆ ಬಿಡು ಮಾವ ಮದುವೆ ಮಾಡ್ಕಮ್ಮ ಸ್ವಂತ ತಂದಿದ್ರಲ್ಲ. ನಮ್ಮ ದೇವ್ರು ತಾವು ತಿನ್ಲಿ ಮಾವ, ಬೇರೆ ತಿನ್ನಿಸೋದು ಅಂದ ಸರ್ ಹುಡುಗ. ಅಷ್ಟಕ್ಕೆ ಭಾನುವಾರ ಬರ್ತೀನಿ ನಡಪ್ಪ ಹಬ್ಬಕ್ಕೆ ಬರ್ತೀನಿ ಮಾತಾಡಮ್ಮ ಅಂದ ಅಷ್ಟೇ ಸರ್. ಮ್ಯಾಟ್ರಿ ಇನ್ನೇನು ಗೊತ್ತಿಲ್ಲ. ಹಾಂ, ಈಗ ಆದಮೇಲೆ ಗೊತ್ತಿಲ್ಲ ಸರ್. ಏನು ಹೇಳ್ತಿರಲ್ಲ. ಅವಳು ಮಾಮೂಲು ಅವಳು ಹೇಳೋಳು, ನಾನು ಊಟ ಮಾಡಿನೂ ಹೋಯ್ತಾ ಅದೀನಿ ಅಷ್ಟೇ. ಕಾಲೇಜಿಗೆ ಹೋಗೋದು ಬರೋಳು ಅಷ್ಟೇ, ಇನ್ನೇನು.